ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗ್ರ. ಮಾಯಸಂದ್ರದ ಪಟ್ಟಲದಮ್ಮ ದೇವಿ ಜಾತ್ರೆಗೆ ಯಾವುದೇ ವಿರೋಧವಿಲ್ಲ, ಸಿಂಗ್ರಿಗೌಡ ಸ್ಪಷ್ಟನೆ. ಮಾಗಡಿ ತಾಲೂಕಿನ ಮಾಯಸಂದ್ರ ಗ್ರಾಮದ ಶ್ರೀ ಪಟ್ಟಲದಮ್ಮ ದೇವಿ ಹಾಗೂ ಕಾಳಿಕಂಠೇಶ್ವರಿ ಉತ್ಸವ ಮೂರ್ತಿ ಬಳಸಿಕೊಂಡು ಪರಿಶಿಷ್ಟ ಜಾತಿಯ ಕೆಲವರು ಗ್ರಾಮ ದೇವತೆಯ ಹಬ್ಬ ಮಾಡುವ ವಿಚಾರವಾಗಿ ದ್ವಂದ್ವ ಮೂಡಿಸುತ್ತಿದ್ದಾರೆ ಎಂದು ಗ್ರಾಮದ ಹಿರಿಯ ಮುಖಂಡ ಸಿಂಗ್ರಿಗೌಡ ಸ್ಪಷ್ಟಪಡಿಸಿದರು. ತಾಲೂಕಿನ ಯಲ್ಲಾಪುರ ಗ್ರಾಮದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇವರ ಹಬ್ಬ ಜಾತ್ರೆ ಆಚರಣೆಗೆ ನಮ್ಮ ಯಾವುದೇ ರೀತಿಯ ಆಕ್ಷೇಪವಿಲ್ಲ. ಮೆರವಣಿಗೆಗೆ ದೇವರು ನೀಡಲು ನಾವು ವಿರೋಧ ವ್ಯಕ್ತಪಡಿಸುತ್ತಿದ್ದೇವೆ ಎಂದು ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ ನಮಗೆ ನೋಟಿಸ್ ನೀಡುವುದು ಸರಿಯಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ನೋಟಿಸ್ನಲ್ಲಿ ಮಾಯಸಂದ್ರದ ಪಟ್ಟಲದಮ್ಮ ದೇವಿಯ ಉತ್ಸವ ಮೂರ್ತಿಗಳನ್ನು ಪೂಜಿಸಲು ಅವಕಾಶವನ್ನ ಕೋರಲಾಗಿತ್ತು. ಅದಕ್ಕೆ ನಾವು ಕೂಡ ಸಹಮತವನ್ನ ವ್ಯಕ್ತಪಡಿಸಿ ಜಾತ್ರೆ ನಡೆಸಲು ತಹಶೀಲ್ದಾರ್ ಅಥವಾ ಅಧಿಕಾರಿಗಳ ಅಗತ್ಯವಿಲ್ಲ, ನೀವೇ ಮುಂದುವರಿಯಿರಿ ಎಂದು ತಿಳಿಸಿದ್ದೆವು. ಆದರೆ ನಂತರದ ಬೆಳವಣಿಗೆಗಳಲ್ಲಿ ಕೆಲವು ವ್ಯಕ್ತಿಗಳು ಮಾಯಸಂದ್ರದ ದೇವಸ್ಥಾನದ ಬದಲಾಗಿ ಯಲ್ಲಾಪುರದಲ್ಲಿರುವ ಕಾಳಘಟ್ಟಮ್ಮ ದೇವಿಯ ಉತ್ಸವ ಮೂರ್ತಿಯನ್ನು ತಮಗೆ ನೀಡಬೇಕೆಂದು ಬೇಡಿಕೆ ಇಟ್ಟಿರುವುದು ಗೊಂದಲಕ್ಕೆ ಕಾರಣವಾಗಿದೆ ಎಂದರು. ನಮ್ಮ ಊರಿನ ದೇವಸ್ಥಾನದ ಮೂರ್ತಿಯನ್ನು ಬಿಟ್ಟು ಯಲ್ಲಾಪುರದಲ್ಲಿರುವ ಉತ್ಸವ ಮೂರ್ತಿಯನ್ನು ಕೇಳುತ್ತಿರುವ ಉದ್ದೇಶವೇನು? ಬೇರೆ ಊರಿನ ಮೂರ್ತಿಯನ್ನು ನೀಡಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದರು. ಕೆಲವರು ತಹಶೀಲ್ದಾರ್ ಅವರಿಗೆ ತಪ್ಪು ಮಾಹಿತಿಯನ್ನು ನೀಡಿ ದಾರಿ ತಪ್ಪಿಸುತ್ತಿದ್ದಾರೆ. ದೇವಸ್ಥಾನದ ಪೂಜಾರಪ್ಪ ಅವರು ಸಹ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವುದು ಸರಿಯಲ್ಲ. ದೇವರ ದರ್ಶನಕ್ಕೆ ಯಾರೂ ಅಡ್ಡಿಪಡಿಸಿಲ್ಲ, ಎಲ್ಲರಿಗೂ ಮುಕ್ತವಾದಂತಹ ಅವಕಾಶವಿದೆ. ಹೀಗಿರುವಾಗ ಸಾರ್ವಜನಿಕರಲ್ಲಿ ಗೊಂದಲವನ್ನ ಮೂಡಿಸಿ ಊರುಗಳ ನಡುವೆ ಕೋಮುಗಲಭೆ ಅಥವಾ ಶಾಂತಿಭಂಗ ಉಂಟು ಮಾಡುವ ಪ್ರಯತ್ನಗಳು ನಡೆಯುತ್ತಿವೆ ಎಂದು ಆರೋಪಿಸಿದರು. ಗ್ರಾಮದಲ್ಲಿ ಎಲ್ಲರೂ ಒಂದಾಗಿ ಹಬ್ಬವನ್ನ ಯಶಸ್ವಿಗೊಳಿಸಬೇಕು. ಅಧಿಕಾರಿಗಳು ಕೂಡಲೇ ಈ ಗೊಂದಲಗಳನ್ನ ಬಗೆಹರಿಸಿ ಶಾಂತಿಯುತ ಜಾತ್ರಾ ಮಹೋತ್ಸವಕ್ಕೆ ಸೂಕ್ತ ಸಹಕಾರ ನೀಡಬೇಕೆಂದು ಗ್ರಾಮಸ್ಥರ ಸಮ್ಮುಖದಲ್ಲಿ ಅವರು ಮನವಿ ಮಾಡಿದರು. 9 ಗ್ರಾಮದ ಸುಮಾರು 106 ನಾಗರಿಕರು ಭಾಗವಹಿಸಿದ್ದರು. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚಿಕ್ಕಬೈರಯ್ಯ, ಶಾರದಮ್ಮ, ಮೋಹನ್, ಆನಂದ್, ದಿನೇಶ್, ಮರಿಯಣ್ಣ, ನಾರಾಯಣಪ್ಪ, ಗಂಗಾ ಹನುಮಯ್ಯ, ಬೇಲೂರಯ್ಯ, ನಂಜೇಗೌಡ, ಅಂಜನಪ್ಪ, ಚೆನ್ನಪ್ಪ, ಹುಚ್ಚೇಗೌಡ ಸೇರಿದಂತೆ ಇತರರು ಇದ್ದರು. ಸರ್, ಈಗ ಕರೆಸಿರೋ ಉದ್ದೇಶ ಏನು ಅಂದರೆ, 8ನೇ ತಾರೀಕು ಮಾಗಡಿ ತಾಲೂಕು ತಿಪ್ಪಸಂದ್ರ ಹೋಬಳಿ ಮಾಯಸಂದ್ರ ಗ್ರಾಮದಲ್ಲಿರುವ ಶ್ರೀ ಪಟ್ಟಳಮ್ಮ ದೇವಿ ಕಾಳಿಕಂಠೇಶ್ವರಿ ಉತ್ಸವ ಮೂರ್ತಿಯನ್ನು ಪರಿಶಿಷ್ಟ ಜಾತಿಯವರಿಗೆ ಕೊಡಿಸಿ ಗ್ರಾಮ ದೇವತೆ ಹಬ್ಬ ಮಾಡಿಸಲು ಅವಕಾಶ ಮಾಡಿಕೊಡುವ ಬಗ್ಗೆ ಅಂತ ನಮಗೆ ನೋಟಿಸ್ಗಳು ಕಳಿಸಿದ್ರು. ನಾವೇನು ಹೇಳಿದ್ವಿ, ತಹಶೀಲ್ದಾರರಿಗಾಗಲಿ ನಮ್ಮ ಪೊಲೀಸ್ ಇಲಾಖೆಗಾಗಲಿ ಈ ಮಾಯಸಂದ್ರದಲ್ಲಿರ್ತಕ್ಕಂಥ ಪಟ್ಟಲದಮ್ಮ ದೇವಸ್ಥಾನದಲ್ಲಿರ್ತಕ್ಕಂಥ ಉತ್ಸವ ಮೂರ್ತಿನ ದೇವ್ರನ್ನ ಮಾಡಲಿಕ್ಕೆ ನಮ್ಮದು ಯಾವುದೂ ಅಭ್ಯಂತರ ಯಾರ್ದೂ ಇಲ್ಲ. ಅವರು ಮಾಡಿ ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ರು. ಸರ್ಕಲ್ ಇನ್ಸ್ಪೆಕ್ಟ್ರು ಫೋನ್ ಮಾಡಿ ತಹಶೀಲ್ದಾರರು ಬರಬೇಕಾ ಅಥವಾ ನಮ್ಮ ಕಡೆನೇ ಬಗೆಹರಿದು, ಇಲ್ಲ ಸರ್ ಯಾರೂ ಬರೋಲ್ಲ ಸರ್, ಜಾತ್ರೆ ಮಾಡಿಸಿ ಸರ್, ತೊಂದರೆ ಇಲ್ಲ ಅಂತ ಹೇಳಿದ್ವಿ. ಆಮೇಲೆ ತಿರ್ಗಾ ಒಂದು ಅರ್ಧ ಗಂಟೆ ನಂತರ ನನಗೆ ಫೋನ್ ಮಾಡಿ, ಅದು ಅವರು ಬೇಡಿಕೆ ಇಟ್ಟಿರೋದು ಪಟ್ಟಲದಮ್ಮ ದೇವಸ್ಥಾನ ದೇವ್ರು ಮಾಡೋದಕ್ಕಲ್ಲ, ಯಲ್ಲಾಪುರದಲ್ಲಿರೋ ದೇವ್ರನ್ನ ಉತ್ಸವ ಮೂರ್ತಿನ ಕೊಡಿಸಿ ಅಂತ ಕೊಟ್ಟಿರೋದು ಅಂತ ಹೇಳಿದ್ರು. ಇಲ್ಲ ಸರ್, ಯಲ್ಲಾಪುರದಲ್ಲಿರೋ ಉತ್ಸವ ಮೂರ್ತಿನ ಕೊಡೋಕ್ಕೆ ನಾವು ಕೊಡೋದಿಲ್ಲ ಸರ್, ನಾವು ಅದು ನಮ್ಮೂರಿನಲ್ಲಿರೋದನ್ನ ಹೆಂಗೆ ಕೊಡೋಕ್ಕೆ ಬರ್ತದೆ ಅಂತ ಅಂದರು. ಆಮೇಲೆ ಬನ್ನಿ ತಹಶೀಲ್ದಾರ್ ಹತ್ರ ಮಾತಾಡಿ ಅಂದರು. ನಾನು ತಹಶೀಲ್ದಾರ್ ಹತ್ರನೂ ಹೋದೆ. ತಹಶೀಲ್ದಾರ್ ಹತ್ರ ಹೋದಾಗ ತಹಶೀಲ್ದಾರರು ಏನು ಇದು ಸಮಾಚಾರ ಹೆಂಗೆ ಅಂತ, ತಹಶೀಲ್ದಾರರು ಗಮನಕ್ಕೆ ಇವ್ರು ಏನೂ ತಂದಿಲ್ಲ. ಇವ್ರು ನೋಡಿ ನೋಟಿಸಲ್ಲಿ ಕೊಟ್ಟಿರೋದನ್ನ ಬೇಕಾದ್ರೆ ನೋಟಿಸ್ ಆಮೇಲೆ ಬೇಕಾದ್ರೆ ಇದು ಮಾಡಿ, ನೋಟಿಸಲ್ಲಿ ಕೊಟ್ಟಿರೋದು ಮಾಯಸಂದ್ರ ಗ್ರಾಮದಲ್ಲಿರುವ ಪಟ್ಟಳದಮ್ಮ ದೇವಿಯ ಉತ್ಸವ ಮಾಡಲು ಅವರಿಗೆ ಪರಿಶಿಷ್ಟರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನೋಟಿಸ್ ಕೊಟ್ಟಿರೋದು. ಯಲ್ಲಾಪುರದಲ್ಲಿರೋ ಕಾಳಘಟ್ಟಮ್ಮ ದೇವ್ರನ್ನ ಇವರು ಬೇಕು ಅಂತ ಕೇಳೋ ಉದ್ದೇಶ ಏನು? ಒಂದು. ಎರಡನೇದು, ಇವರು ತಹಶೀಲ್ದಾರ್ ಹತ್ರ ಮನವಿ ಸಲ್ಲಿಸಿದಾಗ ಇವರು ಬೇರೆ ಬೇರೆ ವಿಚಾರನೆಲ್ಲ ಮಾತಾಡಿ ಸುಮ್ಮನೆ ಇವ್ರಿಗೆ ಸಂಬಂಧ ಇಲ್ಲದೆ ಇರೋ ವಿಚಾರನ ದೇವರ ದರ್ಶನಕ್ಕೆ ಅವಕಾಶ ನೀಡದ ತಹಶೀಲ್ದಾರ್ ಅವರಿಗೆ ಧಿಕ್ಕಾರಕ್ಕೆ ಹೋಗಿರ್ತಾರೆ. ದೇವರ ದರ್ಶನ ಎಲ್ಲಿ ಮಾಡ್ಬೇಕು? ಇವರು ದೇವಸ್ಥಾನದಲ್ಲಿ ಹೋಗಿ ಮಾಡಬೇಕು. ದೇವಸ್ಥಾನನ ಯಾರೂ ಎತ್ಕೊಂಬಂದಿಲ್ಲ, ದೇವಸ್ಥಾನ ಮಾಯಸಂದ್ರದಲ್ಲೇ ಇದೆ. ದೇವ್ರ ದರ್ಶನ ಮಾಡಲಿ, ಯಾರು ಅಡ್ಡ ಹೋಗಿದ್ದಾರೆ? ಅವತ್ತು ಈ ಒಂದು ಸ್ಟ್ರೈಕಲ್ಲಿ ಅದೇ ದೇವಸ್ಥಾನದ ಪೂಜಾರಪ್ಪ ಅವರು ಕೂಡ ಸೇರಿದ್ದಾರೆ. ಪೂಜಾರಪ್ಪನವ್ರನ್ನ ಜೊತೆಲೇ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ನೀವು ಈ ಸುಖ ಸುಮ್ಮನೆ ಎಲ್ಲರ ಮೇಲೂ ಯಾಕೆ ದೂಷಣೆ ಮಾಡಬೇಕು? ಒಂದು. ಎರಡನೇದು, ಪಟ್ಟಲದಮ್ಮ ದೇವರ ಜಾತ್ರೆ ಮಾಡಲು ನಮ್ಮ ವಿರೋಧವಿಲ್ಲ. ಪಟ್ಟಲದಮ್ಮ ದೇವಸ್ಥಾನ ಇರೋದು ಮಾಯಸಂದ್ರದಲ್ಲಿ, ಅದು ಬಿಟ್ಟು ಯಲ್ಲಾಪುರದಲ್ಲಿ ನೆಲೆಸಿರುವ ಕಾಳಘಟ್ಟಮ್ಮ ದೇವರನ್ನ ಕೇಳೋ ಉದ್ದೇಶ ಏನು? ಯಲ್ಲಾಪುರದಲ್ಲಿ ಎಲ್ಲ ಜನಾಂಗದವರು ಇಲ್ಲೂ ಇದ್ದಾರೆ, ಎಸ್ಸಿಗಳಿದ್ದಾರೆ, ಗೌಡ್ರಿದ್ದಾರೆ.
ಎಲ್ಲರೂ ಇದ್ದಾರೆ. ನಮ್ಮೂರಲ್ಲೂ ಎಸ್ ಸಿ ನೋಡಿ, ಇವರೆಲ್ಲ ನಮ್ಮೂರ ಎಸ್ ಸಿ ಜನಾಂಗದವ್ರು. ಈ ಮಾಯಸಂದ್ರ ಕೊಡೋಕ್ಕೆ ಇವಾಗ ಆಯ್ತು, ಹಂಗಾರೆ ಅವರು ಸುಗ್ನಳ್ಳಿ ಗರುಡಪ್ಪನ ಕೊಡಿಸಿ ಅಂತಾರೆ, ಕೊಡ್ಸೋಕ್ಕೆ ಸಾಧ್ಯನಾ? ಆಮೇಲೆ ಒಬ್ಬ ಮಾಯಸಂದ್ರದ ಒಬ್ಬ ವ್ಯಕ್ತಿ, ನನಗನ್ನಿಸ್ತಂಗೆ ಮಾಯಸಂದ್ರದವ್ರು ಅಲ್ಲಿ ಕಮ್ಮಿನೇ, ಒಂದು 4-5 ಜನ ಇದ್ದರು ಅನ್ನಿಸ್ತದೆ ಒಂದು ಸಮಾಜಕ್ಕೆ ಸೇರಿದವರು. ಒಬ್ಬ ವ್ಯಕ್ತಿ ಏನು ಆರೋಪ ಮಾಡಿದ್ದಾನೆ, ಯಲ್ಲಾಪುರದಲ್ಲಿ ಬೆಟ್ಸಾಮ್ಗೌಡರು ಮಗ ಅಣ್ಣೇಗೌಡ್ರನ್ನ ಕೇಳಿದೆ, ಅವರು ಒಪ್ಕೊಂಡಿದ್ದಾರೆ. ಆದರೆ ಸಿಂಗ್ರಿಗೌಡರು ಅದಕ್ಕೆ ಅವಕಾಶ ಕೊಡ್ತಿಲ್ಲ, ಅದೇನೋ ಪಟ್ಟು ಹಿಡಿದು ಇದು ಮಾಡಿದ್ದಾರೆ. ಸಿಂಗ್ರಿಗೌಡರು ಆ ಊರಿನ ಮನುಷ್ಯ ಅಲ್ಲ, ಅವರು ಮನವಾಳ್ತನಕ್ಕೆ ಬಂದು ಸೇರ್ಕೊಂಡಿರೋರು ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಒಬ್ಬರು ಮಾಯಸಂದ್ರದವರು. ನಾನು 1967ರಲ್ಲಿ ಹುಟ್ಟಿರೋದು, ಯಲ್ಲಾಪುರ ಗ್ರಾಮದಲ್ಲೇ ಹುಟ್ಟಿರೋದು. ನಾನು 93ರಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಆಯ್ಕೆಯಾಗಿದ್ದೀನಿ ಇದೇ ಗ್ರಾಮದಲ್ಲಿ. ತಿರ್ಗಾ ತದನಂತರ ಇನ್ನೊಂದು ಸರಿನೂ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಆಯ್ಕೆಯಾಗಿದ್ದೀನಿ. 2 ಬಾರಿ VSS ನಿರ್ದೇಶಕನಾಗಿ ಜನಗಳ ಆಶೀರ್ವಾದದಿಂದ ಅತಿ ಹೆಚ್ಚು ಮತಗಳಿಂದ ಆಯ್ಕೆಯಾಗಿದ್ದೀನಿ. ಹಿಂಗೆಲ್ಲ ಇದ್ದಾಗ ಈ ಮನುಷ್ಯ ಯಾರು ನನ್ನ ಒಂದು ಇದನ್ನು ಪ್ರಶ್ನೆ ಮಾಡೋಕ್ಕೆ, ನನ್ನ ಈ ಊರಿನ ಗ್ರಾಮದವ್ರು ಅಲ್ಲ ಅಂತ ಹೇಳಿ ಪ್ರಶ್ನೆ ಮಾಡೋಕ್ಕೆ ಈ ವ್ಯಕ್ತಿ ಯಾರು? ಆಮೇಲೆ ಇವರು ತಹಶೀಲ್ದಾರರಿಗೆ ದಾರಿ ತಪ್ಪಿಸಿ, ಅವ್ರಿಗೆ ವಿಚಾರನೇ ಗೊತ್ತಿಲ್ಲ, ಯಲ್ಲಾಪುರದಲ್ಲಿರೋ ದೇವ್ರನ್ನ ಇವ್ರು ಕೇಳ್ತಾವ್ರೇನೋ ವಿಚಾರನೇ ಅವ್ರಿಗೆ ಗೊತ್ತಿಲ್ಲ. ಹಂಗಾದ್ರೂ ಅವ್ರನ್ನ ದಾರಿ ತಪ್ಪಿಸಿ ಇವ್ರು ಮಾಡ್ತಾಯಿರೋ ಉದ್ದೇಶ ಏನು? ಊರೂರಲ್ಲಿ ದಂಗೆ ಎಬ್ಬರಿಸಿ, ಊರೂರಲ್ಲಿ ಕೋಮು ಗಲಭೆ ತರಿಸಿ ಮಾಡೋ ಉದ್ದೇಶ ಇವ್ರದ್ದು. ಊರಿನಲ್ಲಿ ದೇವರು ಮಾಡೋದು, ಜಾತ್ರೆ ಮಾಡೋದು, ಎಲ್ಲ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಅನ್ನೋ ದೃಷ್ಟಿಲಿ ಜಾತ್ರೆ ಮಾಡ್ತಾರೆ ಹೊರತು ಊರಿನಲ್ಲಿ ಹಾಕೋಮ್ನವ್ರು. ಆಮೇಲೆ ನಾಯಕ ಸಮಾಜದವ್ರನ್ನೂ ಜಾತಿ ಹಿಡಿದು ಮಾತಾಡ್ದಂಥ ವ್ಯಕ್ತಿ. ಈಗ ಇವರೆಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಜಾತ್ರೆ ಮಾಡ್ಬೇಕಾ, ಇವರೊಬ್ಬರೇ ಮಾಡ್ಬೇಕಾ ಜಾತ್ರೆನ? ಆಯಿತು, ಯಲ್ಲಾಪುರದಲ್ಲಿರೋ ದೇವ್ರಿಗೂ ಇವ್ರಿಗೂ ಏನು ಸಂಬಂಧ? ಇವ್ರ ಹತ್ರ ಯಾವ ದಾಖಲೆ ಇದೆ? ಯಾಕೆ ಕೊಡ್ಬೇಕು ಇವ್ರಿಗೆ? ಯಲ್ಲಾಪುರದಲ್ಲೂ ದಲಿತ ಸಮಾಜಕ್ಕೆ ಸೇರಿದ ಜನ 40 ಮನೆ ಇದ್ದಾವೆ. ಯಲ್ಲಾಪುರದವರೆಲ್ಲ ಕೊಟ್ಬಿಡೋಕ್ಕೆ ತಯಾರಾಗಿರ್ತಾರ? ಮಾಯಸಂದ್ರದಲ್ಲಿರೋದು ಕೇಳಿದ್ರೆ ನಮ್ಮೂರಿಗೆಲ್ಲ ಕೊಡೋಕ್ಕೆ ತಯಾರಾಗಿರ್ತಾರ? ಸುಗ್ನಳ್ಳಿಲಿರೋದನ್ನೆಲ್ಲ ಕೇಳಿದ್ರೆ ನಮ್ಮೂರಿಗೆ ಕೊಡೋಕ್ಕೆ ತಯಾರಾಗಿರ್ತಾರ? ನಾವು 9 ಹಳ್ಳಿ ಗ್ರಾಮಸ್ಥರುಗಳ್ನು ಸೇರಿಸಿ ಜಾತ್ರೆ ಮಾಡಿದ್ದು ಸುಮಾರು 12 ವರ್ಷದ ಮುಂಚೆ. ಎಲ್ಲರ ಸಹಕಾರದಿಂದ ನನ್ನ ಮುಂದಾಳತ್ವದಲ್ಲೇ ನನ್ನೇ ಅಧ್ಯಕ್ಷರು ಮಾಡಿದರು ಆ ದೇವಸ್ಥಾನಕ್ಕೆ. ಎಲ್ಲ ಡೈರೆಕ್ಟ್ರುಗಳಿದ್ದರು, ಮಾಯಸಂದ್ರ ಗ್ರಾಮದವರಿದ್ದರು, ದೊಡ್ಡಹಳ್ಳಿ ಗ್ರಾಮದವರಿದ್ದರು, ಭೈರಪ್ಪನ ಪಾಳ್ಯದವರಿದ್ದರು, ಈಡಿಗರ ಪಾಳ್ಯದವರಿದ್ದರು, ಯಲ್ಲಾಪುರದವರಿದ್ದರು, ಎಲ್ಲ ಇದ್ದರೂ ಕೂಡ ನಾವೆಲ್ಲ ಸೇರಿ ಚಂದ ಎತ್ತಿ ಊರೂರ ಮೇಲೆ ತಿರುಗಿ ತಿಂಗಳಾನುಗಟ್ಟಲೆ ತಿರುಗಿ ದೇವಸ್ಥಾನ ಕಟ್ಟಿದ್ದೀವಿ. ದೇವಸ್ಥಾನ ಕಟ್ಟಿದಾಗ ಈ ವ್ಯಕ್ತಿಗಳು ಯಾರೂ ಇರಲಿಲ್ಲ. ಇವತ್ತು ಇದನ್ನು ಹಕ್ಕು ಕೇಳಕ್ಕೆ ಬಂದಿರೋ ಅಂಥವ್ರು. ಅವತ್ತು ನಾವು ದೇವಸ್ಥಾನ ಕಟ್ಟಿ ಬಿಟ್ಟು ಬಂದ ಮೇಲೆ ಅವರ ಒಂದು ಅಣ್ತಮ್ಮದಿರ ಜಗಳದಲ್ಲಿ ಇದು ನಿಂತೋಯ್ತು. ಅಣ್ತಮ್ಮದಿರ ಜಗಳದಲ್ಲಿ ನಿಂತಾಗ ನಾವು ಇವರು ಹೇಳಿದ ಮತ್ತು ನಾವೇನು ಹೇಳಿದ್ವು, ಇಬ್ಬರು ಅಣ್ತಮ್ಮದಿರಿದ್ದರು, ಇಬ್ಬರು ಒಂದೊಂದು ವರ್ಷ ಮಾಡ್ಕೊಂಡು ಹೋಗ್ರಪ್ಪ ಅಂತ ಹೇಳಿದ್ವಿ. ಅದು ಅವರು ಒಬ್ರಿಗೊಬ್ರಿಗೆ ಇದಾಗಿ ಹೇಳಿದ ಮಾತು. ಇವಾಗ ನಾವು ದೇವಸ್ಥಾನ ಕಟ್ಟಿ ಖರ್ಚು ಮಾಡಿ ಇಷ್ಟೆಲ್ಲ ತಿರುಗಿ ಮಾಡಿ ಎಲ್ರಿಗೂ ಗೌರವ ಕೊಡ್ದಿಲ್ಲ ಮೇಲೆ ನೀವು ಬೇಕಿಲ್ಲ ನಿಮ್ಮ ಇದು ಅಂತೇಳಿ ಅವತ್ತು ನಾವು ಎದ್ದು ಬಂದವ್ರು ತಿರುಗು ಅದುವರೆಗೂ ಹೋಗಿಲ್ಲ ಅಲ್ಲಿಗೆ. ಈಗ ಇದನ್ನು ಊರೂರ ಮೇಲೆ ಎತ್ಕಡ್ತಾವ್ರೆ. ಆಮೇಲೆ ದೇವ್ರಿಗೆ ತಂದಿಕ್ತಾವ್ರೆ. ಮಾಯಸಂದ್ರದಲ್ಲಿರೋ ಪಟ್ಲದಮ್ಮಂಗೆ ಶಕ್ತಿ ಇಲ್ವಂತೆ, ಯಲ್ಲಾಪುರದಲ್ಲಿರೋ ಕಲಗಟ್ಟಮ್ಮಂಗೆ ಶಕ್ತಿ ಅದಂತೆ, ಅದಕ್ಕೆ ಇದೇ ದೇವ್ರು ಬೇಕಂತೆ. ಇದು ಯಾವ ನ್ಯಾಯ? ಇದು ಯಾರು ಇದಕ್ಕೆ ಜವಾಬ್ದಾರರು? ಆಮೇಲೆ ಎಲ್ಲರನ್ನೂ ದಾರಿ ತಪ್ಪಿಸೋದು. ಇಲ್ಲಿ ಮಾಯಸಂದ್ರದ ಜನ 5 ಜನನೋ 3 ಜನನೋ ಅವರದರಲ್ಲಿ ಅವತ್ತು ನೀವು ಮಾಡಿರೋ ಇದರಲ್ಲಿ. ಇವತ್ತು ಮಾಯಸಂದ್ರದವರು, ದೊಡ್ಡಹಳ್ಳಿಯವರು, ಭೈರಪ್ಪನ ಪಾಳ್ಯದವರು ಎಲ್ಲ ಪ್ರತಿಯೊಂದು ಮನೆ ಜನನೂ ಬಂದಿದ್ದಾರೆ. ಪ್ರಮುಖರು ಬಂದಿದ್ದಾರೆ. ಬೆಟ್ಟಗೌಡನ ಪಾಳ್ಯದವರು ಎಲ್ಲ ಪ್ರತಿಯೊಬ್ಬರು ಬಂದವ್ರೆ. ಈ ವಿಚಾರದಲ್ಲಿ ಇವ್ರದ್ದು ಯಾಕೆ ಹಠ? ಸರ್, ಅವ್ರದ್ದು ಆರೋಪ ಏನಂತ ಅಂದ್ರೆ, ಅದು ಮಾಯಸಂದ್ರ ದೇವರು ಮಾಯಸಂದ್ರದಲ್ಲಿತ್ತು, ಏನಿದೆ ದಾಖಲೆ? ದೇವಸ್ಥಾನ ಕಟ್ಟಡ ಅಭಿವೃದ್ಧಿ ಸಮಯದಲ್ಲಿ ತಗೊಂಡೋದವರು ತಿರುಗು ಮತ್ತೆ ಕೊಡ್ಲಿಲ್ಲ. ಏನಿದೆ ದಾಖಲೆ? ಅಲ್ಲಿಗೆ ತಗೊಂಡೋಗಿದ್ದು ಎಲ್ಲಿಂದ ತಗೊಂಡೋಗಿದ್ರಿ? ದೇವಸ್ಥಾನ ಕಟ್ಟಿದ್ದು ಯಾವಾಗ? ಮಾಯಸಂದ್ರದಲ್ಲಿ ಎಲ್ಲಿತ್ತದು? ಆವಾಗ ಎಲ್ಲಿ ಮಾಡಿದ್ರು ಆ ದೇವರು ಎಲ್ಲಿತ್ತು ಅನ್ನೋದು ಫಸ್ಟ್ ಹೇಳ್ಬೇಕು ಅವರು. ಒಂದು ನಿಮಿಷ ಆಯ್ತು, ನಿಮ್ಮನ್ನು ಕೇಳ್ತಾರೆ. ನೀವು ಅವಾಗ ವಿಚಾರ ಪೂರ್ತಿ ಎಲ್ಲ ಗ್ರಾಮದವ್ರನ್ನ ಎಲ್ಲ ವಿಚಾರನೂ ಅವ್ರು ಕೇಳ್ತಾರೆ. ಈಗ ದೇವಸ್ಥಾನ ಶಿಥಿಲವಾಗಿದ್ದು ನನಗೆ ಗೊತ್ತಿಲ್ಲ. ನನಗೀಗ 60 ವರ್ಷ. ದೇವಸ್ಥಾನ ಯಾವಾಗ ಶಿಥಿಲವಾಗಿತ್ತು, ಯಾವಾಗ ಇದಾಗಿತ್ತು ಗೊತ್ತಿಲ್ಲ. ಗ್ರಾಮದವರೆಲ್ಲ ಸೇರ್ಕೊಂಡು ದೇವಸ್ಥಾನ ಕಟ್ಟಿ ಈಗ ಒಂದು 12 ವರ್ಷ ಆಗಿದೆ. 12 ವರ್ಷದಿಂದ ಈಚೆಗೆ ದೇವ್ರು ಎಲ್ಲಿತ್ತು? ಅದಕ್ಕೆ ಮುಂಚೆ ಮಾಯಸಂದ್ರದಲ್ಲಿ ಎಲ್ಲಿತ್ತು ದೇವರು? ಅವ್ರು ಹೇಳ್ಬೇಕು, ಉತ್ತರ ಕೊಡ್ಬೇಕು. ಅದು ಹೇಳ್ಬೇಕು ಅವರು, ಯಾವ ಜಾಗದಾಗ ಮಾಡಿದ್ರು ಅಂತ ಹೇಳ್ಬೇಕು ಅವರು. ಅದನ್ನ ಮತ್ತೆ ಹಾಲಿನ ಡೈರಿಲಿ ತಗೊಂಡೋಗಿ ಮಾಡಿಕೊಂಡಿದ್ದಾರೆ. ಇದಕ್ಕೆ ತಡೆ ಆಗ್ತಾ ಇರೋರು ಸಿಂಗ್ರಿಗೌಡರು ಮತ್ತೆ ST ಸಮುದಾಯಕ್ಕೆ ಸೇರಿದವರು ಒಂದಿಬ್ರು ಇದು ಮಾಡ್ತಿದ್ದಾರೆ, ತಡೆ ಇಡ್ತಿದ್ದಾರೆ ಅಷ್ಟೇ. ಅವರಿಬ್ರು ಹೊರತುಪಡಿಸಿ ಮಿಕ್ಕವರೆಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ. ಯಾರು ಒಪ್ಪಿಗೆ ಕೊಟ್ಟಿದ್ದಾರೆ? ಯಲ್ಲಾಪುರ ಗ್ರಾಮಸ್ಥರು ಒಪ್ಪಿಗೆ ಕೊಟ್ಟವ್ರಾ?
ಅವ್ರದ್ದು ಆರೋಪ ಇದೆ ಸರ್. ಅಲ್ಲ, ಯಲ್ಲಾಪುರದ ಗ್ರಾಮಸ್ಥರು ಒಪ್ಪಿಗೆ ಕೊಟ್ಟವ್ರ ಕೇಳಿ? ಇವರೆಲ್ಲ ಯಲ್ಲಾಪುರದ ಗ್ರಾಮಸ್ಥರೇ. ಯಲ್ಲಾಪುರದ ಸೇರಿರೋದು ಯಾರಿಗೂ ಒಪ್ಪಿಗೆ ಇಲ್ಲ. ಯಲ್ಲಾಪುರ ಗ್ರಾಮಸ್ಥರು SC ಸಮುದಾಯಕ್ಕೆ ಸೇರಿದವರೇ ಅವರೇ. ನಮ್ಮ ಕೇಳಿ. ಕಾಲದಿಂದಾನೆ ಇಲ್ಲೇ ಇರೋ ದೇವ್ರು ಆಂಜನೇಯ ಸ್ವಾಮಿ ದೇವಸ್ಥಾನದಾಗಿದ್ದ ದೇವ್ರು ಅದು. ಯಾರೂನು ಕರ್ಕೊಂಡೋಗಿರ್ಲಿಲ್ಲ, ಕರ್ಕೊಂಡೋಗೋರು ಕರ್ಕೊಂಬರೋರು. ಅಭಿಪ್ರಾಯ ಅವ್ರು ಹೇಳ್ತಾವ್ರೆ. ಬೇಕಾದ್ರೆ ಗ್ರಾಮದವ್ರನ್ನೇ ಸಪ್ರೇಟ್ ಮಾಡಿಸ್ಬಿಡ್ತೀನಿ, ತಗೊಳ್ಳಿ ಹೇಳಿಕೆನ. ಇದು ಸತ್ಯಾಂಶದ ವಿಚಾರ. ಇದು ಕಾಲದಿಂದನೂ ಯಲ್ಲಾಪುರದಲ್ಲೇ ಇದ್ದಿದ್ದು. ಇವರು ಇವತ್ತು 9 ಊರಿನ ಜನನು ಬಂದು ಸೇರ್ಕೊಂಡು ಇಲ್ಲ ಮಾಯಸಂದ್ರದಲ್ಲೇ ಇತ್ತು, ದೇವಸ್ಥಾನದಲ್ಲೇ ಇತ್ತು ಅಂತ ಅನ್ನೋ ವಿಚಾರ ಬಂದಾಗ ನಾವು ರೆಡಿ ಇದ್ದೀವಿ ಕೊಡೋಕ್ಕೆ. 4 ಜನ ಹೇಳ್ಬಿಡ್ಲಿ, 9 ನೋಡ್ಬೇಡ, 4 ಜನ. ಅವ್ರು ಯಾರೋ 4-5 ಜನ ಬಿಟ್ಟು ಮಾಯಸಂದ್ರದಲ್ಲೇ ಇವ್ರು ಯಾರನ್ನೂ ವಿಶ್ವಾಸಕ್ಕೆ ತಗೊಳಕ್ಕಾಗಿಲ್ಲ. ಮಾಯಸಂದ್ರದಲ್ಲೇ ಮಾಯಸಂದ್ರದ ಜನನ ವಿಶ್ವಾಸಕ್ಕೆ ತಗೊಳಕ್ಕಾಗಿಲ್ಲ. ನಾಯಕರು ಹೇಳ್ತಾರೆ, ಒಕ್ಕಲಿಗರು ಹೇಳ್ತಾರೆ, ಜೈನರು ಹೇಳ್ತಾರೆ ಅಂತ ಜಾತಿ ಮಧ್ಯೆ ವಿಷಬೀಜ ಬಿತ್ತುತ್ತಾರೆ ಇವರು. ಊರಿಗೆ ಒಳ್ಳೆ ಕೆಲಸ ಮಾಡೋಕ್ಕಲ್ಲ ಇವ್ರು ಮಾಡ್ತಾ ಇರೋದು, ವಿಷಬೀಜ ಬಿತ್ತೋದು. ಆಮೇಲೆ ಎಲ್ಲೋ ಯಾವುದೋ ಗ್ರಾಮದಲ್ಲಿರೋ ಒಬ್ಬ ಪ್ರಮುಖರುಗಳ್ನೆಲ್ಲ ದಾರಿ ತಪ್ಪಿಸ್ತಾವ್ರೆ. ನಾನು ಯಾರ ಮೇಲೂ ಆರೋಪ ಮಾಡಲ್ಲ ಈ ವಿಚಾರವಾಗಿ. ಇವತ್ತು ಎಲ್ಲೋ ಬೇರೆ ಬೇರೆ ಊರಿನಲ್ಲಿರೋಂಥ ಮುಖಂಡರುಗಳ್ನ ಕರೆಸಿ ಅವ್ರಿಗೆ ಇಲ್ಲಿ ಸ್ಥಳೀಯವಾದ ವಿಚಾರ ಗೊತ್ತಿಲ್ಲ, ಅವ್ರನ್ನ ದಾರಿ ತಪ್ಪಿಸಿ ಅವ್ರನ್ನ ಜೊತೆಗೆ ಹಾಕೊಂಡು ಇಂಥವ್ರೆಲ್ಲ ಬಂದಿದ್ದರು ನಮ್ಮ ಜೊತೆ ಸೇರೋಕ್ಕೆ. ಅವ್ರಿಗೆ ವಿಚಾರ ಗೊತ್ತಿಲ್ಲ, ಹೋಗಿರ್ಬೋದು ಅಕಸ್ಮಾತು. ಸತ್ಯಾಂಶ ಗೊತ್ತಾದಾಗ ಅವರು ತಿಳ್ಕೊತಾರೆ. ಇವಾಗ ಆಯಿತು ಹಂಗಾರೆ ನಮ್ಮ ಮನೆ ಒಳಗಡೆ ದೇವಸ್ಥಾನದಲ್ಲಿ ಒಂದು ಬೆಳ್ಳಿ ವಿಗ್ರಹ ಪೂಜೆ ಮಾಡ್ತಾಯಿದ್ದೀವಿ, ಅದನ್ನು ಕೊಡಿ ಅಂದ್ರೆ ಕೊಡೋಕ್ಕತ್ತದ ನಾವು? ನಮ್ಮ ಮನೇಲಿ ಇತ್ತು, ನಾನೇ ಮಾಡಿಕೊಟ್ಟಿದ್ದೆ, ನಾನೇ ಆಚಾರ್ಯತಕ್ಕೆ ಹೋಗಿ ತಗೊಂಬಂದಿದ್ದು ಅಂತ ಹೇಳಿದ್ರೆ ನಾನು ಕೊಟ್ಬಿಡ್ಲ ಅವ್ರಿಗೆ? ಯಲ್ಲಾಪುರಕ್ಕೂ ಇವ್ರಿಗೂ ಸಂಬಂಧ ಏನು? ಇದು 9 ಊರಿಗೆ ಸೇರಿ ದೇವರು. ಅದು ಪ್ರಮುಖವಾಗಿ ನಮ್ಮ ವಂಶಸ್ಥರು, ನಮ್ಮ ತಾತ ಮುತ್ತಾದಿರು ಮಾಡಿಸಿದಂಥ ವಿಗ್ರಹ, ಮಾಡಿಸಿದಂಥ ದೇವರು. ಅದು ನಮ್ಮೂರಲ್ಲೇ ಇತ್ತು. ಸಾಮರಸ್ಯವಾಗಿ ನಾವು ಊರಿನವರೆಲ್ಲ ಒಗ್ಗಟ್ಟಾಗಿ ಬಂದಾಗ ಎಲ್ಲ ಊರಿನವರು ತಗೊಂಡು ಹೋಗೋರು. ನಮ್ಮೂರಲ್ಲೇ ಮೊನ್ನೆ ಈಗ 1 ತಿಂಗಳು ಮುಂಚೆ SC ಸಮುದಾಯದವರು ಜಾತ್ರೆ ಮಾಡೋರು. ಆವಾಗ ಅವರೇ ತಗೊಂಡು ಹೋಗಿದ್ರು. ಸಂಪ್ರದಾಯ ನಾವು ಇಲ್ಲಿಂದ ಹೆಂಗೆ ನಡ್ಕೊಂಬಂದಿದ್ದು ಅದರಂತೆ ಮಾಡಿದ್ರು. ತಿರ್ಗಾ ತಗೊಂಬಂದು ದೇವಸ್ಥಾನದಲ್ಲಿ ದೇವ್ರು ಇಟ್ಟರು. ದೇವಸ್ಥಾನ ಅಂದರೆ ದೇವಸ್ಥಾನ ರಿಪೇರಿ ಐತೆ ನಮ್ಮದು, ದೇವಸ್ಥಾನ ಕಟ್ತಾ ಇದ್ದೀವಿ, ಅದನ್ನು ಡೈರಿಲಿ ಇಟ್ಟಿದ್ದೀವಿ ನಾವು. ಮಾಯಸಂದ್ರ ಡೈರಿಲಲ್ಲ, ಯಲ್ಲಾಪುರದ ಡೈರಿಲಿ ಇಟ್ಟಿದ್ದೀವಿ. ಅವ್ರು ಯಾವ ಡೈರಿ ಅಂತಲೇ ಹೇಳಿಲ್ಲ, ಯಾವ ಊರು ಡೈರಿಲಿ ಇಟ್ಟವ್ರೆ ಅಂತಲೇ ಹೇಳಿಲ್ಲ. ದಾರಿ ತಪ್ಪಿಸಿರೋ ಕೆಲಸ ಅದು. ಈ ಥರ ಎಲ್ಲ ದಾರಿ ತಪ್ಪಿಸಿ ಕೋಮು ಗಲಭೆ ಉಂಟು ಮಾಡ್ತವ್ರೆ. ಇವ್ರ ಮೇಲೆ ತಹಸೀಲ್ದಾರರು, ಜಿಲ್ಲಾಡಳಿತ, ತಾಲೂಕು ಆಡಳಿತ ಶಿಸ್ತು ಕ್ರಮ ತಗೋಬೇಕು. ಒಟ್ಟಾರೆಯಾಗಿ ನೀವು ಹೇಳೋ ಪ್ರಕಾರ ಮಾಯಸಂದ್ರದ್ದು ದೇವರಲ್ಲ, ಅದು ಯಲ್ಲಾಪುರದಲ್ಲೇ ದೇವ್ರು ಇದ್ದಿದ್ದು. ಈ ಮಾಯಸಂದ್ರದಲ್ಲಿ ಪಟ್ಲದಮ್ಮ ಅಂತ ಇದ್ದಾಗ ಕಳಗಟ್ಟಮ್ಮ ಎಲ್ಲ ಮಾಯಸಂದ್ರಕ್ಕೆ ಹೆಂಗೆ ಬರ್ತದೆ ಸರ್? ಇನ್ನೊಂದು ವಿಚಾರ ಮಾತಾಡೋರೆ ಇವರು. MLA ಶಾಸಕರು ಬಾಲಕೃಷ್ಣ ಅವರು ಹಣ್ಣು ಮುದುಕರನ್ನ ಕೇಳಿದ್ರು BJPಗೆ ಓಟ್ ಹಾಕ್ತೀವಿ ಅಂತ ಹೇಳ್ತಾರೆ. ನಾವು ನಿಮ್ಗೆ ಅವತ್ತಿಂದ ಅಲ್ಮಾದಿಗರು ಅನ್ನೋ ಪದನೇನೋ ಉಪಯೋಗಿಸವ್ರೆ. ನಾವು ಅಲ್ಮಾದಿಗರು ನಮ್ಗೆ ಹೆಂಗೂ ಓಟ್ ಹಾಕ್ತಾರೆ ಅಂತ ನಮ್ಮ ಬಗ್ಗೆ ಅಸಡ್ಡೆ ತೋರಿಸ್ತೀರಾ ಅನ್ನೋ ಪದನ ಉಪಯೋಗಿಸಿದ್ದಾರೆ. 1993ರಿಂದ ನಾನು ಬಾಲಕೃಷ್ಣ ಅವ್ರ ಜೊತೆಯಲ್ಲಿದ್ದನು ಪಕ್ಷಾತೀತವಾಗಿ. ಈ ಗ್ರಾಮದಲ್ಲಿ ಇರೋರು ಈಗ ಎಲ್ಲರ ಮನಸ್ಥಿತಿ ಒಂದೇ ಥರ ಇರ್ಬೋದು. ನಾನೇನು ಎಲ್ಲರೂ ಬಾಲಕೃಷ್ಣ ಅವ್ರಿಗೆ ಹಾಕ್ತಾರೆ ಅಂತೇಳಿ ಇವ್ರು ಹಾಕ್ಯವ್ರ ಬಾಲಕೃಷ್ಣ ಅವ್ರಿಗೆ ಯಾವತ್ತನ ತೋರಿಸವ್ರ ನಾವು ಬಾಲಕೃಷ್ಣ ಅವ್ರಿಗೆ ಓಟ್ ಹಾಕಿದ್ದೀವಿ ಅಂತ? ಇವ್ರೇನು ತೋರಿಸವ್ರ ಸರ್ ಯಾರಿಗನ? ಇವ್ರಿಗೆ ಆ ಬಾಲಕೃಷ್ಣ ಅವ್ರ ಸುದ್ದಿ ಯಾಕೆ ಬೇಕು? ಇವ್ರು ಮನವಿ ಕೊಡಲಿ ತಗೊಂಡೋಗಿ ಬಾಲಕೃಷ್ಣ ಅವ್ರಿಗೆ. ಬಾಲಕೃಷ್ಣ ಅವ್ರನ್ನ ಗ್ರಾಮಕ್ಕೆ ಕರೆಸ್ತೀನಿ, ತೀರ್ಮಾನ ಇದೇ ಜನನೇ ಕರೆಸ್ತೀನಿ, ತೀರ್ಮಾನ ಮಾಡೋಣ. ಇವ್ರಿಗೆ ತಾಕತ್ತಿದ್ರೆ ಕರೆಸ್ಲಿ. ಸುಮ್ಮನೆ ಯಾರೂ ಇಲ್ಲದೆ ಇರೋರ್ತವ ಅಪರಾಧ ಮಾಡೋದು, ತಾಲೂಕು ಆಫೀಸ್ತವ್ ನಿಂತ್ಕೊಂಬಿಡೋದು, ತಾಲೂಕು ಆಡಳಿತಕ್ಕೆ ಧಿಕ್ಕಾರ. ಏನಾಗೋಯ್ತಾ? ನಿಮಗೇನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗಿಲ್ವಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾಲನೆ ಮಾಡ್ತಾ ಇರೋರು ನಾವು. ಅವರ ಒಂದು ಸಂವಿಧಾನದ ಅಡಿನಲ್ಲೇ ಇದ್ದೀವಿ ನಾವು ಇವತ್ತು. ಯಾರೂ ಅವ್ರ ಸಂವಿಧಾನ ಬಿಟ್ಟು ಬಾಳೋಕ್ಕಾಗಲ್ಲ. ಬರೀ ಇವ್ರಿಗೆ ಅಂಬೇಡ್ಕರ್ ಸಂವಿಧಾನನ, ನಮಗಿಲ್ವಾ? ನಮಗೆ ಸಮಾನತೆ ಇಲ್ವಾ? ಇವ್ರಿಗೇನ ಸಮಾನತೆ? ಏನರಲ್ಲಿ ಸಮಾನತೆ ಬೇಕು ಇವ್ರಿಗೆ? ಏನರಲ್ಲಿ ಬೇಕು ಹೇಳಿ ಸಮಾನತೆ? ನನ್ನ ಮನೆ ದೇವ್ರ ಮನೇಲಿ ಕುಂಡ್ರಿಸಿದ್ರೆ ಇವ್ರಿಗೆ ಸಮಾನತೆ ಸಿಗ್ತದಾ? ಇವ್ರಿಗೆ ಸಮಾನತೆ ಎಲ್ಲಿ ಬೇಕು ಸರ್? ನೀವು ರೋಡಲ್ಲಿ ತಿರ್ಗಾಡಬೇಡಿ ಅಂತ ಯಾರನ್ನ ಹೇಳವ್ರ? ದೇವಸ್ಥಾನಕ್ಕೆ ಹೋಗಬೇಡಿ ಅಂತ ಯಾರನ್ನ ಹೇಳವ್ರ? ಅಥವಾ ತಾಲೂಕು ಆಫೀಸ್ಗೆ ಹೋಗಬೇಡಿ ನೀವು ಅಂತ ಯಾರನ್ನ ಹೇಳವ್ರ? ನಿಮ್ಮನ್ನು ಧೈರ್ಯವಾಗಿ ಎಲ್ಲೂ ಕಾರ್ ತಗೊಂಡು ತಿರ್ಗಾಡಬೇಡಿ ಅಂತ ಯಾರನ್ನ ಅಡ್ಡ ಹೋಗ್ಯವರ? ಸಮಾನತೆ ಅಂದರೆ ಹೆಂಗೆ? ಆ ಸಮಾನತೆಗೆ ಒಂದು ಅರ್ಥ ಬೇಕು ನಮಗೆ. ಇವರು ಸಮಾನತೆ ಬಗ್ಗೆ ಮಾತಾಡ್ತಾರಲ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ವರ್ಗಕ್ಕೆ, ಯಾವ ಜನಾಂಗಕ್ಕೆ ಸೇರಿದವರಲ್ಲ, ನಮಗೆ ಚೆನ್ನಾಗಿ ಗೊತ್ತದೆ. ಅವರು ಭಾರತ ದೇಶದ ಸಂವಿಧಾನ ಬರೆದಿದ್ದು, ಯಾವುದೇ ಒಂದು ಜನಾಂಗದ ಸಂವಿಧಾನ ಅಲ್ಲ ಬರೆದಿರೋದು. ನಾವು ಎದೆ ತೊಟ್ಕೊಂಡು ಹೇಳ್ತೀವಿ, ನಾವು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇರೋದ್ರಿಂದನೇ ನಾವು ನೆಮ್ಮದಿಯಾಗಿ ಜೀವನ ಮಾಡ್ತಾಯಿದ್ದೀವಿ ಭಾರತ ದೇಶದಲ್ಲಿ. ಅದು ನಮಗೂ ಅರಿವಿದೆ.
ಇವ್ರು ಯಾಕೆ ಸುಮ್ಮನೆ ಇವ್ರನ್ನ ಇದೊಂಥರ ಒಬ್ರಿಗೊಬ್ರಿಗೆ ಇದನ್ನು ತಂದಿಕ್ತಾವ್ರೆ, ಸಮಾಜ ಕದಡೋ ಕೆಲಸ ಮಾಡ್ತಾವ್ರೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಇದನ್ನು ತಾಲೂಕು ಆಡಳಿತ ಇದನ್ನು ಮುಂದುವರಿಸ್ದಲೆ ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಕ್ರಮ ತಗೊಂಡು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು. 3 ದಿನಕ್ಕೊಂದಿನ ತಹಸೀಲ್ದಾರರು ಬರ್ತಾರೆ, ಡಿ ಸಿ ಬರ್ತಾರೆ, ಪಂಚಾಯತಿಯವ್ರು ಬರ್ತಾರೆ. ಈ ತಹಸೀಲ್ದಾರರಿಗೆ ತಾಲೂಕಲ್ಲಿ ಬೇರೆ ಕೆಲಸ ಇರಲ್ವ ಬೇರೆ ಮಾಡೋಕ್ಕೆ? ಬರೀ ಯಾವಾಗಲೂ ಬಂದು ಇವ್ರನ್ನ ಕಾಯೋದೇನೋ ಕೆಲಸ ಏನು ಸರ್? ತಹಸೀಲ್ದಾರರಿಗೆ ತಾಲೂಕಿನಲ್ಲಿ ಎಷ್ಟು ಸಮಸ್ಯೆಗಳಿವೆ. ಬರೀ ದೇವ್ರು ಕೊಡಿಸೋದು, ದೇವ್ರು ತಗೊಂಡೋಗೋದು, ದೇವಸ್ಥಾನದೊಳಗಡೆ ಕಿತ್ತಾಡೋದು, ಇದೇನೇ ಸಮಸ್ಯೆ ಮಾಗಡಿ ತಾಲೂಕಲ್ಲಿರೋದು. ಎಷ್ಟೋ ಊರುಗಳಿಗೆ ರಸ್ತೆ ಇಲ್ಲ, ನಕಾಸೆ ದಾರಿ ಮಾಡಿಲ್ಲ. ಕೇಳಲಿ, ಇವರು ಮಾಡಿಸ್ಲಿ. ಇವ್ರು ಇಷ್ಟೆಲ್ಲ ಹೋರಾಟ ಮಾಡಿ ಸಾಮಾಜಿಕ ಕಳಕಳೆ ತೋರಿಸೋರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೆಸರು ಹೇಳ್ತಾರಲ್ಲ. ಯಾರ ಮನೇಲಿ ದೀಪ ಇಲ್ಲ, ಯಾರು ಬಡವ್ರವ್ರೆ, ಯಾರು ದಿನ ಬೆಳಗ್ಗಿದ್ರೆ ಶೋಷಣೆಗೆ ಒಳಗಾತವ್ರೆ, ಯಾರ ಮೇಲೆ ದೌರ್ಜನ್ಯ ನಡೀತದೆ, ಅವ್ರ ಮೇಲೆ ಇವರು ಇದು ಮಾಡಲಿ. ಬರೀ ರೋಲ್ ಕಾಲ್ ಮಾಡ್ಕೊಂಡು ತಿರುಗ್ತಾರೆ. ಇವ್ರ ಹತ್ರ ದುಡ್ಡು ವಸೂಲು ಮಾಡೋದು, ನಿಮಗೆ ನ್ಯಾಯ ಕೊಡಿಸ್ತೀವಿ ಅನ್ನೋದು, ದಲಿತರ ಹತ್ರಲ್ಲೇ ದುಡ್ಡು ಇಸ್ಕೊಳೋದು. ಇದು ಇವ್ರದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇದನ್ನು ಪಾಲನೆ ಮಾಡ್ತಾ ಇರೋದು. ಇವರು ನಾವು ವಿರೋಧ ಮಾಡ್ತಿದ್ದೀವ? ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕೈಲಾದ ಜನಸೇವೆ ಮಾಡ್ತಾಯಿದ್ದೀವಿ. ನಮ್ಮನ್ನು 2 ಸರಿ ಪಂಚಾಯತಿ ಜನ ಗೆಲ್ಸ್ಬೇಕಾದ್ರೆ ಸುಮ್ಮನೆ ಗೆಲ್ಸಲ್ಲ. ನಾವು ನಮ್ಮ ಕೈಲಾದ ಮಟ್ಟಿಗೆ ನಾವು ಜನಸೇವೆ ಮಾಡ್ತಾ ಇರ್ತೀವಿ. 3 ಓಟ್ ತಗೊಂಡಿದ್ದವ್ರು ಇವತ್ತು ಮಾತಾಡ್ತಾರೆ. ಪಂಚಾಯತಿಗೆ ನಿಂತು 3 ಓಟು ತಗೊಂಡಿದ್ದು. ಆಮೇಲೆ ನನ್ನ ಪ್ರಶ್ನೆ ಮಾಡೋರಲ್ಲ ಇವರು ಮನವಾಳ್ತನಕ್ಕೆ ಬಂದಿರೋದು ಅಂತ. ಅವರೆಲ್ಲಿಂದ ಬಂದಿರೋದು ಕೇಳಿ ಪ್ರಶ್ನೆನ ಫಸ್ಟು. ಅವ್ರು ಯಾವ ಊರಾಗಿದ್ದರು, ಮಾಯಸಂದ್ರದವ್ರ ಮೂಲನ ಯಾವುದು ಅಂತ ಅಯ್ಯಪ್ಪನ ಪ್ರಶ್ನೆ ಮಾಡಬೇಕು. ನಾನು ಯಾರನ್ನೂ ವ್ಯಕ್ತಿಗತವಾಗಿ ಇವತ್ತು ಯಾರ ಹೆಸರು ಹೇಳಿ ಉಚ್ಚಾರ ಮಾಡಲ್ಲ. ಅವ್ರವ್ರು ಮಾಡಿರೋ ಕೆಲಸ ಅವ್ರವ್ರು ಅರ್ಥ ಮಾಡ್ಕೋಬೇಕು. ಆ ಯಪ್ಪ ಯಾವ ಊರಿಂದ ಬಂದಿರೋದು? ಕಂಬಾಳಿಂದ ಬಂದಂಥ ವ್ಯಕ್ತಿ ಮಾಯಸಂದ್ರದಲ್ಲಿ ಇಷ್ಟೆಲ್ಲ ಮಾತಾಡ್ತಾನೆ ಅಂದರೆ ಹುಟ್ಟು ಬೆಳೆದವನು ನಾನು. ನಮ್ಮ ತಾತನ ಮನೆ, ನಮ್ಮೂರು. ನಾನು ನೋಡಿ ಬಿಲ್ಡಿಂಗ್ ಕಟ್ಕೊಂಡಿದ್ದೀನಿ, ಊರಿನಲ್ಲಿ 2 ಸಾರಿ ಪಂಚಾಯತಿ ಮೆಂಬರ್ ಆಗಿದ್ದೀನಿ. ಸುಮ್ಮನೆ ಮಾಡ್ಬಿಡ್ತಾರೆ ಯಾವುದೋ ಊರಿಂದ ಬಂದದನ್ನ. ಹಂಗೆ ಮೂಲ ಹುಡ್ಕಕ್ಕೆ ಹೋದರೆ ಇವಾಗ ಬಾಲಕೃಷ್ಣ ಅವರು ಏನು ಹುಲಿ ಕಟ್ಟವ್ರಲ್ಲ. ಹಿಂಗೆಲ್ಲ ಇದೆ ಸರ್ ಸಮಸ್ಯೆ. ಇನ್ನೇನಾರು ಇದ್ದರೆ ಕೇಳಿ, ಇನ್ಯಾವ ವಿಚಾರ? ಈ ವಿಚಾರಕ್ಕೆ ತಹಸೀಲ್ದಾರ್ ಹತ್ರ ಏನೋ ಚರ್ಚೆ ಮಾಡಿದ್ರು, ಮುಖಾಮುಖಿ? ಹೌದು, ಮಾಡಿದ್ದೇನೆ ಸರ್. ತಹಸೀಲ್ದಾರರು ನನ್ನ ಪೊಲೀಸ್ ಮುಖಾಂತರ ಕರೆಸಿದ್ರು. ಸರ್ಕಲ್ ಇನ್ಸ್ಪೆಕ್ಟ್ರು ಫೋನ್ ಮಾಡಿದರು, ಹಿಂಗೆ ಬರ್ತಾಯಿದ್ದಾರೆ 8ನೇ ತಾರೀಕು ಅಂತ. ಆದಮೇಲೆ ಇವರು ಬನ್ನಿ ತಹಸೀಲ್ದಾರ್ ಹತ್ರ ಮಾತಾಡಿ ಅಂತ ಕರೆದ್ರು. ಯಾವತ್ತು 7ನೇ ತಾರೀಕು ಸಾಯಂಕಾಲ. 8ನೇ ತಾರೀಕು ಇವ್ರು ಬರೋಕ್ಕೆ ನೋಟಿಸ್ ಕೊಟ್ಟಿದ್ರು. ನೋಡಿ, ನೋಟಿಸ್ಗಳು ಇಲ್ಲೇ ಇದಾವೆ, ನೋಟಿಸು ಮಡಿಕೊಂಡಿದ್ದೀನಿ. ಇವ್ರು ಕೊಟ್ಟಿರೋದು ನೋಟಿಸು ಮಾಯಸಂದ್ರದಲ್ಲಿರೋ ಪಟ್ಲದಮ್ಮ ದೇವಸ್ಥಾನದ ದೇವರನ್ನು ಕೊಡಿಸೋ ಬಗ್ಗೆ ಅಂತ ಬರೆದವ್ರೆ. ಯಲ್ಲಾಪುರದಲ್ಲಿರೋ ಕಾಳಗಟ್ಟಮ್ಮನ ಕೊಡಿಸ್ತೀನಿ ಅಂತ ಏನು ಬರೆದಿಲ್ಲ ನೋಟಿಸ್. ಸರ್ಕಲ್ ಇನ್ಸ್ಪೆಕ್ಟ್ರು ಫೋನ್ ಮಾಡಿದಾಗ, ಸರ್ ಇದಕ್ಕೂ ನಮಗೂ ಸಂಬಂಧ ಇಲ್ಲ, ನೀವು ಜಾತ್ರೆ ಮಾಡೋದನ್ನ ನಾವ್ಯಾರು ತಡೆಯೋಕ್ಕೆ ಬರೋಲ್ಲ. ಜಾತ್ರೆ ಮಾಡೋರು ಮಾಡಲಿ, ದೇವಸ್ಥಾನಕ್ಕೆ ಹೋಗೋರು ಹೋಗಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಯಲ್ಲಾಪುರದ ಕಾಳಗಟ್ಟಮ್ಮನ ವಿಚಾರ ಬಂದಾಗ ಮಾತ್ರ ನಾವು ಕೊಡೋದಿಲ್ಲ ಅಂತ ಹೇಳಿದ್ದು ನಿಜ. ಅವಾಗೇನಂದ್ರು ಸರ್ಕಲ್ ಇನ್ಸ್ಪೆಕ್ಟ್ರು, ಇವಾಗ ಆಯಿತು ಬನ್ನಿ ತಹಸೀಲ್ದಾರ್ ಹತ್ರನೇ ಮಾತಾಡಿ, ತಹಸೀಲ್ದಾರ್ ಹತ್ರನೇ ನೀವು ಮಾತಾಡಿ ಅಂತ ಹೇಳಿದ್ರು. ಆಯಿತು ಸರ್ ಬರ್ತೀನಿ, ನಾನೆಲ್ಲ ಹೊರಗಡೆ ಇದ್ದೀನಿ, ಒಂದು 6-6:30 ಅಷ್ಟೊತ್ತಿಗೆ ಬರ್ತೀನಿ ಮಾಗಡಿಗೆ ಅಂತ ಹೇಳಿದೆ. ಹೋದೆ. ಪಾಪ ಕಾಯ್ತಾಯಿದ್ರು. ಅವತ್ತು ತಹಸೀಲ್ದಾರ್ ಇವರು ಸರ್ಕಲ್ ಇನ್ಸ್ಪೆಕ್ಟ್ರು ಇವರೆಲ್ಲ ಇದ್ದರು. ತಹಸೀಲ್ದಾರರು ಅವತ್ತು ಆಫೀಸಲ್ಲೇ ಇದ್ದರು. ಹೋಗಿ ಮಾತಾಡಿದಾಗ ಏನಿದು ಸಮಸ್ಯೆ, ಏನಿದು, ಯಾವುದೋ ಡೈರಿಲಿ ಐತಂತೆ ಅಂದರು. ಸರ್ ನಮ್ಮೂರಲ್ಲಿ ದೇವಸ್ಥಾನ ಕಟ್ತಾಯಿದ್ದೀವಿ, ಮುಜರಾಯಿ ಆಂಜನೇಯ ಸ್ವಾಮಿ ದೇವಸ್ಥಾನ ನಮ್ಮೂರಲ್ಲದೆ, ಅದಕ್ಕೆ ದೇವಸ್ಥಾನದ ಇರೋದ್ರಿಂದ ಡೈರಿಲಿ ಇಟ್ಟಿದ್ದೀವಿ ದೇವರನ್ನ. ಅದು ನಮ್ಮೂರಲ್ಲಿ ಇಟ್ಟಿರೋದು, ಯಲ್ಲಾಪುರದಲ್ಲಿ, ಮಾಯಸಂದ್ರ ಡೈರಿಲಲ್ಲ. ಯಾವ ಡೈರಿ ಅಂತಲೇ ತೋರಿಸಿಲ್ವಲ್ಲ ಸರ್ ಇವರು. ಡೈರಿಗಳು ಎಲ್ಲ ಊರಾಗೂ ಅವೆ. ಯಾವ ಡೈರಿಲಿ ಇಟ್ಟಿರೋದು ದೇವ್ರನ್ನ? ಮಾಯಸಂದ್ರದಲ್ಲಿ ಇಟ್ಟಿದ್ರೆ ಮಾಯಸಂದ್ರದ ದೇವ್ರು ಇಡ್ತಾರೆ, ಯಲ್ಲಾಪುರದ ಡೈರಿಲಿ ಇಟ್ಟರೆ ಯಲ್ಲಾಪುರದ ದೇವ್ರು ಇಡ್ತಾರೆ. ಡೈರಿಲಿ ಇಟ್ಟಿರೋ ದೇವ್ರು ಕೊಡಿ, ಡೈರಿಲಿ ಇಟ್ಟಿರೋ ದೇವ್ರು ಕೊಡಿ ಅಂದರೆ ಹೆಂಗೆ? ತಾಲೂಕು ಆಡಳಿತದ ದಿಕ್ಕು ತಪ್ಪಿಸ್ತಾ ಇಲ್ವ ಇವರು? ತಹಸೀಲ್ದಾರರಿಗೆ ಸುಮ್ಮನೆ ಹೋಗಿ ಚಿತ್ರಿಂಸೆ ಕೊಡ್ತಾ ಇಲ್ವ ಇವರು? ತಹಸೀಲ್ದಾರರು ಇವಾಗ ಮುಜರಾಯಿ ಇಲಾಖೆಗೆ ಸೇರಿದ್ದಾದರೆ ತಹಸೀಲ್ದಾರರು ಅದಕ್ಕೆ ಕಾರಣಕರ್ತರು. ತಹಸೀಲ್ದಾರ್ ಹತ್ರ ಎಲ್ಲ ದಾಖಲೆಗಳಿರ್ತವೆ. ದಾಖಲೆಗಳಿದ್ರೆ ತಹಸೀಲ್ದಾರರು ಕೊಡ್ಬೋದಿತ್ತಲ್ಲ ಬಂದು. ಆದರೂ ದಾಖಲೆ ನಮ್ಮೂರಲ್ಲಿ ಸೇರಿದ್ರೂ ಕೂಡ ಯಲ್ಲಾಪುರದಲ್ಲಿರೋ ದೇವ್ರನ್ನ ಅವ್ರಿಗೆ ಹೆಂಗೆ ಕೊಡ್ತಾರೆ? ಮುಜರಾಯಿಗೆ ಸೇರಿದ್ರೂ ಕೂಡ ಯಲ್ಲಾಪುರದ್ದು ಹೆಸರಿದ್ದಾಗ ಮಾಯಸಂದ್ರಕ್ಕೆ ಅವ್ರಿಗೆ ಹೆಂಗೆ ಕೊಡ್ತಾರೆ? ಆಪಾದನೆ ಮಾಡಿರೋರಿಗೆ ದಾಖಲೆಯಲ್ಲೇ ಏನೂ ಇಲ್ಲ. ಆದರೆ ಹೇಳಿದ್ರು ನೋಡಿ ನಮ್ಮ ದಾಖಲೆ ಏನೂ ಇಲ್ಲ, DC ಆಫೀಸಲ್ಲಿ ಒಂದು ಸರಿ ಹುಡುಕಿಸ್ತೀನಿ, ಅಲ್ಲೇನಾರ ಇದ್ದರೆ ಸಹಕಾರ ಕೊಡಬೇಕು ಅಂದರು. ಸರ್ ನೋಡಿ ಸರ್ ಘಂಟಾಘೋಷವಾಗಿ ಹೇಳ್ತೀನಿ, ಗೊತ್ತು, ನನಗೆ ಗೊತ್ತು, ನಾನು ದೇವ್ರನ್ನ ನಮ್ಮ ಮನೇಲಿ ಇಟ್ಕೊಂಡಿರೋನು. ಆ ದೇವ್ರ ಬಗ್ಗೆ ಯಾವುದೇ ರೀತಿ ಇದರಲ್ಲೂ ದಾಖಲೆ ಇಲ್ಲ. ನಾವು ಯಾವುದೇ ರೀತಿ ಸರ್ಕಾರಿ ಸವಲತ್ತನ್ನ ಪಡೆದಿಲ್ಲ. ಅದಕ್ಕೆ ಪೂಜಾರಿಕೆಗೂ ಯಾರ ಹತ್ರನೂ
ನೀವು ಇದನ್ನು ದುಡ್ಡು ಕೊಟ್ಟಿಲ್ಲ ಸರ್ಕಾರದಿಂದ. ಹೆಂಗೆ ಸರ್, ಎಲ್ಲಿರ್ತದೆ ಸರ್? ನೀವು ವಿಧಾನಸೌಧಕ್ಕೆ ಹೋಗಿ ಹುಡುಕಿರೂ ಸಿಗಲ್ಲ ಅಂತಲೇ ನಾನು ತಹಸೀಲ್ದಾರ್ ಹತ್ರ ಹೇಳಿದೆ. ಇವ್ರಾಗ ಸುಮ್ಮನೆ ತಹಸೀಲ್ದಾರ್ ಹತ್ರ ಸುಮ್ಮನೆ ಯಾರ್ಯಾರೋ ದಾರಿ ತಪ್ಪಿಸ್ಬಿಟ್ಟು ಮಾತಾಡಿದ್ರೆ ಏನರ್ಥ? ಅವತ್ತಿನ ಚಿತ್ರಣ ನೋಡಿ ನನಗೂ ಬೇಜಾರಾಯಿತು. ಆವಾಗಲೇ ಅದರಲ್ಲಿ ನಂಬರ್ ಇತ್ತು, ಏನು ವಿಡಿಯೋ ಆಗಿತ್ತು ಅದ್ರದ್ದು. ಆ ನಂಬರ್ ತಗೊಂಡು ಫೋನ್ ಮಾಡಿ, ಸರ್ ದಯವಿಟ್ಟು ಇದು ಸತ್ಯಾಂಶ ಗೊತ್ತಾಗಬೇಕು, ದಯವಿಟ್ಟು ಬನ್ನಿ ಅಂತಲೇ ಅದು ಉದ್ದೇಶಕ್ಕೋಸ್ಕರಲೇ ಕರೆಸಿದ್ದು. ಇವತ್ತು ನೋಡಿ ಎಲ್ಲ ಗ್ರಾಮದವ್ರನ್ನೂ ಕರೆಸಿದ್ದೀವಿ, ಬೇಕಾದ್ರೆ ಅವ್ರ ಹತ್ರನೂ ಹೇಳಿಕೆ ತಗೊಳ್ಳಿ. ಒಟ್ಟಾರೆಯಾಗಿ ಆ ಗ್ರಾಮದಲ್ಲಿ ದೇವ್ರು ಇರಲಿಲ್ಲ, ಯಲ್ಲಾಪುರ ಗ್ರಾಮದಲ್ಲಿ ಇದ್ದಿತ್ತು. ಯಲ್ಲಾಪುರ ಗ್ರಾಮದಲ್ಲಿ ಇದ್ದಿದ್ದು ದೇವಸ್ಥಾನನೇ ಇರಲಿಲ್ಲ. 12 ವರ್ಷದ ಮುಂದೆ ಎಲ್ಲ ಗ್ರಾಮಸ್ಥರುಗಳೆಲ್ಲ ಸೇರಿ ಕಟ್ಸಿದ್ದು ದೇವಸ್ಥಾನನ. ಈಗ ಮತ್ತೆ ತಹಶೀಲ್ದಾರ್ ಈಗ ಆಲ್ರೆಡಿ ಮೆರವಣಿಗೆ ದೇವ್ರು ಇದೆ. ಒಂದು ದೇವ್ರು ಮೆರವಣಿಗೆ ದೇವ್ರು ಇದ್ದಾಗ ಇನ್ನೊಂದು ದೇವ್ರು ಯಾಕೆ ಬೇಕು ಅಲ್ಲಿಗೆ? ಮೊನ್ನೆ ತಹಸೀಲ್ದಾರರು ಅದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು, ನಮಗೂ ನ್ಯಾಯ ಕೊಡಿಸ್ಕೊಡ್ಬೇಕು. ನಾನು ಕೇಳಿದ್ದೀನಿ, ಕೈ ಮುಗಿದು ಕೇಳಿದ್ದೀನಿ ತಹಸೀಲ್ದಾರನ್ನ, ಸರ್ ಇವರಿಂದ ನಮಗೆ ರಕ್ಷಣೆ ಕೊಡಿ ಅಂತಲೂ ಕೇಳಿದ್ದೀನಿ. ನೀವು ಆಯಿತು ಸರ್ಕಲ್ ಇನ್ಸ್ಪೆಕ್ಟ್ರ್ ಕೇಳ್ಕೊಳ್ಳಿ ಅಂತ ನಕ್ಕರು. ಆಯಿತು ಸರ್ಕಲ್ ಇನ್ಸ್ಪೆಕ್ಟ್ರು ಕೈ ಮುಗ್ದು ಹೇಳಿದೆ, ಸರ್ ದಯವಿಟ್ಟು ನೋಡಿ ಇವರು ನಮಗೆ ತೊಂದರೆ ಕೊಡ್ತಾರೆ, ದಯವಿಟ್ಟು ರಕ್ಷಣೆ ಕೊಡಿ ಅಂತ. ಅಯ್ಯೋ ನಡ್ರಿ ಗೌಡ್ರೆ ಎಂದು ಇರಲಿ, ಅದನ್ನೆಲ್ಲ ಇಲ್ಲಿ ಮಾತಾಡೋದು ಬೇಡ. ಇದು ಇಷ್ಟು ವಿಚಾರ. ಬುಧವಾರ ತಹಶೀಲ್ದಾರ್ ಸ್ಥಳ ಪರಿಶೀಲನೆಗೆ ಬರ್ತಾರೆ ಅಂತ ಕೇಳಿದೆ. ಸರ್ ತಹಸೀಲ್ದಾರರು ಅವತ್ತೇ 9:00 ಫೋನ್ ಮಾಡಿ ನಾನು ಹೋಗಿ ಈಗ ಅವ್ರನ್ನ ಭೇಟಿ ಮಾಡಿದ ಮೇಲೆ ಇರೋ ವಿಚಾರ ಎಲ್ಲ ತಿಳಿಸಿದ ಮೇಲೆ, ಈಗ ನಾವು ಹೋದ್ರಲ್ಲೇನು ಪ್ರಯೋಜನ ಇಲ್ಲ, ನಾವು ಬರೋದಿಲ್ಲಪ್ಪ, ಇದ್ರ ಬಗ್ಗೆ ಯಾವುದೇ ದಾಖಲಾತಿ ಇಲ್ಲ ಅಂತ ಅವ್ರಿಗೆ ಮಾಹಿತಿ ಕೊಟ್ಟಿರ್ತಾರೆ. ರಾತ್ರಿ 9:00 ಫೋನ್ ಮಾಡಿ ಅವರೇ ಹೇಳಿದಾರಲ್ಲ, 9:00 ಫೋನ್ ಮಾಡಿಬಿಟ್ಟು ಇಲ್ಲ ಅಂತ ಹೇಳಿದ್ರು ಅಂತ 9:00 ಮಾಹಿತಿ ಕೊಟ್ಟಿರ್ತಾರೆ. ಅವ್ರ ಪ್ರಕಾರ ಅವ್ರು ಮಾಹಿತಿ ಕೊಟ್ಟ ಮೇಲೆ ಇವ್ರು ಹೋಗಿ ಬೆಳಿಗ್ಗೆ ಅಲ್ಲಿ ಗಲಾಟೆ ಮಾಡಿದ್ರು. ಈಗ ಗ್ರಾಮಸ್ಥರುಗಳನ್ನ ಬೆಟ್ಟಗೌಡನ ಪಾಳ್ಯದವ್ರು ಇದ್ದಾರೆ, ದೊಡ್ಡಹಳ್ಳಿಯವ್ರು ಇದ್ದಾರೆ, ಭೈರಪ್ಪನ ಪಾಳ್ಯದವ್ರು ಇದ್ದಾರೆ, ಮಾಯಸಂದ್ರದವ್ರು ಇದ್ದಾರೆ. ನೋಡಿ ಇವರು ಮಾಯಸಂದ್ರದವರೇನೆ, ಇವರು ಆ ಸಮುದಾಯಕ್ಕೆ ಸೇರಿದವರೇ ಕೂಡ. ಅವ್ರ ಹತ್ರನೂ ಹೇಳಿಕೆ ತಗೊಳ್ಳಿ. ದಯವಿಟ್ಟು ಇದು ಸತ್ಯಾಂಶ ಬಯಲಾಗಬೇಕು ಸರ್, ಸತ್ಯ ಗೊತ್ತಾಗಬೇಕು. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ ಅನ್ನು. ವಂದನೆಗಳು.